ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಹಿಜಾಬನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಇರೋದರ ಹಿಂದಿನ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಅದನ್ನು ಎಳ್ಕೊಂಡು ಬರ್ತಾ ಇರುವಂತಹ ಸನ್ನಿವೇಶ ಇದೆಯಲ್ಲ, ಸಂದರ್ಭ ಇದೆಯಲ್ಲ, ಅದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಯಾಕೆಂದರೆ ಮಾರ್ಚ್ 1ನೇ ತಾರೀಕಿನಿಂದ PUC ಪರೀಕ್ಷೆಗಳು ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಹಿಜಾಬನ್ನು ಕೆದಕುತ್ತಿದ್ದಾರೆ. ಇಲ್ಲಿ ಎರಡು ವಿಚಾರ ಇದೆ, ಎರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಸರ್ಕಾರದ ಮಟ್ಟದಲ್ಲಿ ಇದೇ ಸರ್ಕಾರ, ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ 2023ರ ವಿಧಾನಸಭಾ ಚುನಾವಣೆಗಳ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ಹಿಜಾಬ್ ಮೇಲಿನ ನಿಷೇಧವನ್ನು ತೆಗೆದು ಹಾಕ್ತೀವಿ, ನಾವು ಅದಕ್ಕೆ ಕಟಿಬದ್ಧರಾಗಿರ್ತೀವಿ ಅಂತ ವಾಗ್ದಾನ ಕೊಟ್ಟು, ಆ ಮೂಲಕವೇ ಅದೊಂದೇ ಅಲ್ಲ, ಸಾಕಷ್ಟು ವಿಚಾರಗಳು, ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರ, ಹಿಜಾಬ್ ಆಗಿರ್ಬೋದು, ಅಜಾನ್ ಆಗಿರ್ಬೋದು, ಹಲಾಲ್ ಅಥವಾ ಜಟ್ಕಾ ಕಟ್ ವಿಚಾರ ಆಗಿರಬಹುದು, ಇನ್ನು ಸುಮಾರು ವಿಚಾರಗಳಿತ್ತು, ಮುಸ್ಲಿಮರ ವ್ಯಾಪಾರದ ವಿಚಾರ, ಸಾಕಷ್ಟು ವಿಚಾರ ಇತ್ತು. ಆ ಎಲ್ಲದರ ಬಗ್ಗೆಯೂ ಸಹ ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲರೂ ಸಹ ಮುಸ್ಲಿಮರ ಸರಿಸುಮಾರು 95% ವೋಟ್ಗಳನ್ನು ಪಡ್ಕೊಂಡ್ರು. ಅಧಿಕಾರಕ್ಕೂ ಬಂದರು. 2 ವರ್ಷ ಆಗ್ತಾ ಬಂತು. ಇನ್ನೇನಿನ್ನೊಂದು 1.5 ತಿಂಗಳು 2 ತಿಂಗಳಾದರೆ 2 ವರ್ಷ ಪೂರೈಸುತ್ತೆ ಈ ಸಿದ್ದರಾಮಯ್ಯನವರ ಹೊಸ ಸರ್ಕಾರ. ಆದರೆ ಹಿಜಾಬ್ ವಿಚಾರದಲ್ಲಿ ಒಂದು ಸಣ್ಣ ಮಾರ್ಪಾಟು ಮಾಡಲಿಲ್ಲ. ಯಾವುದರಿಂದ? ಕೋಮುವಾದಿ BJP ಸರ್ಕಾರ ಇತ್ತಲ್ಲ, ಬಸವರಾಜ ಬೊಮ್ಮಾಯಿ ಸರ್ಕಾರ ಇತ್ತಲ್ಲ, ಆ ಸರ್ಕಾರ ಹೇರಿದ್ದಂಥ ನಿಷೇಧ ಇತ್ತಲ್ಲ, ಆ ವಿಚಾರವಾಗಿ ಇಲ್ಲಿಯವರೆಗೆ ಮಗುಮ್ಮಾಗಿದೆ ಕಾಂಗ್ರೆಸ್ ಪಕ್ಷ. ಸರಿ, ಅದು ಮಗುಮ್ಮಾಗಿದೆ, ಅದನ್ನು ಅರ್ಥ ಮಾಡಿಕೊಳ್ಬೋದು. ಯಾಕೆಂದರೆ ಕಾಂಗ್ರೆಸ್ ಮೃದು ಹಿಂದುತ್ವ, ಹಿಂದೂಗಳ ಓಟುಗಳನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಮುಸ್ಲಿಮರಿಗೆ ಸುಳ್ಳು ಹೇಳಿದ್ರು ನಡೆಯುತ್ತೆ, ದ್ರೋಹ ಬಗೆದರೂ ನಡೆಯುತ್ತೆ. ಯಾಕೆಂದರೆ ಮುಸ್ಲಿಮರಿಗೆ ಪರ್ಯಾಯ ಇಲ್ಲ. ಎಲ್ಲಿ ಸುತ್ತಿ ಬಂದರೂ ನಮ್ಮ ಹತ್ರಕ್ಕೆ ಬರಬೇಕು, ಚುನಾವಣೆಯಲ್ಲಿ ನಮಗೆ ಓಟ್ ಕೊಡಬೇಕು, ಬೇರೆ ಯಾರಿಗೆ ಓಟ್ ಹಾಕ್ತಾರೆ, ಹಾಕಂಗಿದ್ರೆ ಹಾಕಲಿ, BJP ಬರುತ್ತೆ, ಗುಮ್ತಾರೆ, ಗುಮ್ಮಿಸ್ಕೊಳ್ಳಿ, ಆ ಭಯ ಅವರಿಗಿದೆ. ಹಾಗಾಗಿ ನಾವು ಏನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಮುಸ್ಲಿಮರ ವಿಚಾರದಲ್ಲಿ ಆಶ್ವಾಸನೆಗಳನ್ನು ಕೊಡೋಣ, ಮತ ಪಡೆಯೋಣ, ಆಮೇಲೆ ಸೈಲೆಂಟ್ ಆಗ್ಬಿಡೋಣ, ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ. ಇದು ಕಾಂಗ್ರೆಸ್ ಪಕ್ಷದ ಒಂದು ಮನಸ್ಥಿತಿ. ಆದರೆ ಈಗ ಹಿಜಾಬ್ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರಲ್ಲ ಒಂದಷ್ಟು ಮುಸ್ಲಿಂ ಸಂಘಟನೆ ನಾಯಕರು ಅಂತ ಕರೆಸ್ಕೊಳ್ಳೋರು, ಅವರ ಮೇಲೆ ಈಗ ನಮಗೆ ಬಂದಿರುವಂತಹದ್ದು ದೊಡ್ಡ ಅನುಮಾನ. ಯಾಕೆ ಅಂದರೆ ಕಳೆದ 2 ವರ್ಷದಿಂದ ಸೈಲೆಂಟಾಗಿದ್ದಂತಹ ಅದೇ ಜನ ಈಗ ಅದು ಪರೀಕ್ಷೆಗಳು ಇನ್ನೂ 1 ವಾರ ಇದೆ ಅನ್ನಬೇಕಾದ್ರೆ ಹಿಜಾಬ್ ವಿಚಾರವಾಗಿ ಸುಮ್ಮನೆ ಕೆದಕಿದ್ದಾರೆ. ಯಾಕೆ? ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಈಗಲೇ ಯಾಕೆ? ಪರೀಕ್ಷೆಗಳಿದೆಯಲ್ಲ ಮಾರ್ಚ್ 1ನೇ ತಾರೀಕಿಂದ, ಅದಕ್ಕೆ ಈ ಮಕ್ಕಳು ಪಾಪ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡ್ಕೋಬೇಕಾ, ಅಥವಾ ಈಗ ಮತ್ತೆ ಬೀದಿಗಿಳಿದು ಹೋರಾಟಕ್ಕೆ ನಿಂತ್ಕೋಬೇಕಾ? ಮುಸ್ಲಿಂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನು ಕಸ್ಕೊಳ್ಳೋದಕ್ಕೆ ಇದು ಒಂದು ಕಡೆ ಹಿಂದುತ್ವ ಪಡೆಗಳು ಹಾಕದಂತಹ ಟ್ರ್ಯಾಪ್ಗೆ ಮುಸ್ಲಿಂ ನಾಯಕರು ಒಳಗಾಗ್ತಿದ್ದಾರಾ? ಈ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದು ಬರುತ್ತೆ. ಸೊ ಅದೆಲ್ಲ ಏನೇ ಇರಲಿ, ಮೊದಲಿಗೆ ನಾವು ಈ ಹಿಜಾಬ್ ಬ್ಯಾನ್ ಅಥವಾ ಹಿಜಾಬ್ ವಿಚಾರವಾಗಿ ಏನೆಲ್ಲ ನಡೆಯಿತು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಅವಧಿಯಲ್ಲಿ ಅಂತ ನೋಡೋದಾದರೆ, ಬೊಮ್ಮಾಯಿ ಅವ್ರ ಸರ್ಕಾರ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕೊಂಡಿತ್ತು ಕೊನೆ 1 ವರ್ಷ. ಯಾಕೆಂದರೆ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೀತಾ ಇತ್ತು. 40% ಸರ್ಕಾರ ಅಂತ ಇಡೀ ದೇಶದಲ್ಲಿ ಚೀತು ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು. ಇನ್ನೊಂದು ಕಡೆ ಸೋಲೋದು ಗ್ಯಾರಂಟಿ ಆಗಿತ್ತು. BJP ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ ಸಹ ಕರ್ನಾಟಕದಲ್ಲಿ ಗೆಲ್ಲೋ ಸಾಧ್ಯತೆಯೇ ಇಲ್ಲ ಅಂತ ಸರ್ವೆಗಳ ಮೇಲೆ ಸಲಹೆಗಳು ಬರ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ BJPಗೆ ಒದಗಿ ಬರುವಂತಹ ಅಸ್ತ್ರ ಏನು? ಅಲ್ಪಸಂಖ್ಯಾತರ ವಿರುದ್ಧ ಬಹುಸಂಖ್ಯಾತರನ್ನು ಎತ್ತುಕಟ್ಟಬೇಕು ಅಂತ. ಅದಕ್ಕೆ ಒಂದರ ಹಿಂದೆ ಒಂದು ಬೊಮ್ಮಾಯಿ ಸರ್ಕಾರ ಇರಬೇಕಾದ್ರೆ ಹಿಂದುತ್ವ ರೌಡಿ ಪಡೆಗಳನ್ನು ಮುಂದಕ್ಕೆ ಬಿಟ್ಟು ಒಂದಷ್ಟು ರಾಡಿ ಎಬ್ಬಿಸಿದ್ರು. ಹಿಜಾಬ್ ವಿಚಾರ ಅಂತ ತಗೊಂಬಂದರು. ಉಡುಪಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಅಲ್ಲಿ ದಿಢೀರಂತ ಹಿಜಾಬ್ ಧರಿಸಿದ್ದಂತಹ ಹೆಣ್ಮಕ್ಕಳನ್ನು ಗೇಟಿಂದ ಆಚೆ ನಿಲ್ಲಿಸ್ಬಿಟ್ರು. ನೀವು ಒಳಗೆ ಬರೋಂಗಿಲ್ಲ,
ಇಟ್ಸ್ ನಾಟ್ ಪಾರ್ಟ್ ಆಫ್ ಯುವರ್ ಯೂನಿಫಾರ್ಮ್, ನಿಮ್ಮ ಸಮವಸ್ತ್ರದ ಭಾಗ ಅಲ್ಲ ಹಿಜಾಬ್, ಹಾಗಾಗಿ ಅದನ್ನು ತೆಗೆದು ಒಳಗೆ ಬರಬೇಕು, ಅದು ಹಾಕ್ಕೊಳ್ಳಂಗಿದ್ರೆ ನಾವು ಬಿಡಲ್ಲ ಅಂತ ಅಲ್ಲಿನ ಪ್ರಿನ್ಸಿಪಾಲು ಪಟ್ಟು ಹಿಡಿದು ಕೂತ. ಅದಕ್ಕೆ ಆ ಹೆಣ್ಣು ಮಕ್ಕಳು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಇಟ್ಟಿದ್ರು. ಅದು ಹಾಗೆ ವ್ಯಾಪಿಸ್ತು. ಹಿಂದುತ್ವ ಪಡೆಗಳು ಈ ಕಡೆ ಏನೂ ಗೊತ್ತಿಲ್ಲದ ಪಾಪ ಇನ್ನೂ ಆವಾಗ ತಾನೇ ಓದ್ತಾ ಇರುವಂತಹ ಹುಡುಗರ ಹತ್ರ ಹೋಗಿ, ಹಿಂದೂ ಹುಡುಗರ ಹತ್ರ ಹಾಗೆ ಹೀಗೆ ಅಂತ ಅವರು ಬ್ರೈನ್ ವಾಶ್ ಮಾಡಿ, ನೀವು ಕೇಸರಿ ಸಾಲ ಹಾಕ್ಕೊಂಬನ್ನಿ, ಚಿಲ್ಕ ಇಟ್ಕೊಂಬನ್ನಿ, ಅದು ಮಾಡಿ ಇದು ಮಾಡಿ ಅವ್ರ ತಲೆ ಕೆಡಿಸಿದ್ರು. ಆ ಮಕ್ಕಳು ಪಾಪ ಏನು ಗೊತ್ತಿರುತ್ತೆ ಅವರಿಗೆ, ಅವ್ರ ತಂದೆ ತಾಯಿಗಳನ್ನೂ ಕನ್ವಿನ್ಸ್ ಮಾಡಿರ್ತಾರೆ. ಈ ಹಿಂದುತ್ವ ಪಡೆಗಳಿಗೆ ಇನ್ನೇನು ಬೇರೆ ಕೆಲಸನೇ ಇಲ್ವಲ್ಲ ಅವರಿಗೆ. ಅವರಂತೂ ಎಲ್ಲೂ ಉದ್ಯೋಗಕ್ಕೆ ಹೋಗಲ್ಲ, ಯಾಕಂದರೆ ಉದ್ಯೋಗ ಸಿಗಲ್ಲ ಅವರಿಗೆ. ಬೀದಿ ಪರೋಡಿಗಳಾಗಿ ಬಿದ್ದಿರ್ತಾರೆ. ಅಂಥವ್ರನ್ನು ಹುಡುಕಿ BJP, RSS, ಬಜರಂಗ ದಳ, ಶ್ರೀರಾಮ್ ಸೇನೆ ಅಂತ ಸಂಘಟನೆಗಳು, ಇನ್ನೊಂದಷ್ಟು ರೌಡಿ ಪಡೆಗಳು ಎಲ್ಲ ಸೇರಿಕೊಂಡು ಬಂದ್ರೆ ನಿಮಗೆ ಒಂದು ಬಿಸಿ ಕೆಲಸ ಕೊಡ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಇಂಥದ್ದನ್ನು ಮಾಡಿ ನಿಮ್ಗೊಂದಷ್ಟು ಹೊಟ್ಟೆ ತುಂಬ ಊಟ ಹಾಕ್ತೀವಿ, ಖರ್ಚಿಗೆ ಕಾಸು ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾರೆ. ಅವ್ರಿಗಿನ್ನೇನು ಕೆಲಸ? ಮಸೀದಿಗಳು ಮುಂದೆ ಕುಣಿಯೋದು, ಕಲ್ಲೊಡಿಯೋದು, ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನು ಕೊಡೋದು, ಇಂಥದ್ದೇ ಕೆಲಸ. ಅಂತಹವ್ರನ್ನೆಲ್ಲ ಬಳಸ್ಕೊಂಡು ಆ ಕಾಲೇಜ್ ಮಕ್ಕಳ ತಲೆನೋ ಕೆಡಿಸಿ ಅವ್ರಿಗೆ ಕೇಸರಿ ಶಾಲೆ ಹಾಕೊಂಡು ನೀವು ಬನ್ನಿ ಅಂದರು, ಇವರು ಹಿಜಾಬ್ ಹಾಕೊಂಡು ಇವ್ರು ಬನ್ನಿ. ದೊಡ್ಡ ರಾದ್ಧಾಂತ ಆಗಿ ಹೋಯಿತು. ಅದರ ಮೂಲಕ ಆದರೂ ನನ್ನ ಸರ್ಕಾರನ ಮತ್ತೆ ಸ್ಥಾಪಿಸ್ಕೋಬೋದು ಅನ್ನೋದು ಬೊಮ್ಮಾಯಿಯವರ ಲೆಕ್ಕಾಚಾರ ಆಗಿತ್ತು. ಬರೀ ಹಿಜಾಬ್ ಮಾತ್ರ ಅಲ್ಲ, ಅವರು ಅಜಾನನ್ನು ಹೇಳ್ಕೊಂಡು ಬಂದರು. ಇನ್ನೊಂದು ಕಡೆ ಮುಸ್ಲಿಂ ವ್ಯಾಪಾರಿಗಳು ಹಿಂದೂ ದೇವಾಲಯಗಳು ಜಾತ್ರೆಗಳಲ್ಲಿ ಅವರು ಇರಬಾರ್ದು ಅಂತ ಅಲ್ಲೊಂದಷ್ಟು ಗಲಾಟೆ ಮಾಡಿದ್ರು. ಪಾಪ ಯಾವುದೋ ವಯಸ್ಸಾಗಿರೋ ಮುದುಕರ ಕಲ್ಲಂಗಡಿ ಹಣ್ಣನ್ನೆಲ್ಲ ಚಲ್ಲಾಪಿಲಿ ಮಾಡೋದು, ಅಂಗಡಿಗಳು ಹೊಡೆದು ಹಾಕೋದು, ಅದು ಮಾಡಿದ್ರು. ಹಲಾಲ್ ಕಟ್ಟು, ಜಟ್ಕಾ ಕಟ್ಟು ಅಂತ ಅದೊಂದು ಅಭಿಯಾನ ಶುರು ಮಾಡಿಕೊಂಡ್ರು. ಅದನ್ನು ಅಭಿಯಾನ ಅಂತ ಕರಿಬಾರ್ದು, ಅಸಹ್ಯ ಅದು. ಅದೊಂದು ರೌಡಿತನ ಶುರು ಮಾಡಿಕೊಂಡ್ರು. ಒಂದಷ್ಟು ಪುಡಿ ರೌಡಿಗಳು, ಪೊರ್ಕಿ ರೌಡಿಗಳು ಅಂಗಡಿಗಳಿಗೆ ಹೋಗಿ ಹಲಾಲ್ ಸ್ಟಿಕ್ಕರ್ ತೆಗಿಬೇಕು ಅಂತ ಗಲಾಟೆ ಎಲ್ಲ ಮಾಡಿದ್ರು. ಯಾಕೆ? ಬೊಮ್ಮಾಯಿ ಸರ್ಕಾರ ಮತ್ತೆ ಬರೋದಕ್ಕೆ ಒಂದು ಸಾಧ್ಯತೆಯನ್ನು, ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ. ಇದೆಲ್ಲ ಆಯಿತು. ಆ ಪಾಪ ಆ ವರ್ಷ ಆ ಹೆಣ್ಣು ಮಕ್ಕಳು ಜೀವನನೇ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತು. ಪರೀಕ್ಷೆಗೆ ಹೋಗೋದ ಬಿಡೋದ ಏನೇನು ಪಾಪ ಹೋಗಲಿಲ್ಲ ಅವರು. ಬೇರೆ ಏನೇನೋ ಆಯಿತು ಬಿಡಿ. ಆಮೇಲೆ ಮಂಡ್ಯದಲ್ಲಿ ಒಂದಷ್ಟು ರೌಡಿಗಳ ಥರ ಪ್ರಿಪೇರ್ ಮಾಡಿ ಸ್ಟೂಡೆಂಟ್ಗಳನ್ನು ಅವರು ಬ್ರೈನ್ ವಾಶ್ ಮಾಡಿ ಆ ವಿದ್ಯಾರ್ಥಿಗಳನ್ನು ಮುಸ್ಲಿಂ ಹೆಣ್ಣುಮಕ್ಕಳು ಹಿಜಾಬ್ ಧರಿಸಿರೋ ಹೆಣ್ಣುಮಕ್ಕಳ ಹತ್ರ ಹೋಗಿ ಜೈ ಶ್ರೀರಾಮ್ ಘೋಷಣೆ ಕೂಗಿ 40-50 ಜನ ಹುಡುಗರು ಒಂದು ಹುಡುಗಿ ಹತ್ರ ಹೋಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ಸೋದು. ಆ ಹುಡುಗಿ ಸ್ವಲ್ಪ ಗಟ್ಟಿಗಿತ್ತಿ, ಮುಸ್ಕಾನ್, ಅದು ಅವರಿಗೆ ಪ್ರತಿಯಾಗಿ ಗಟ್ಟಿ ಧ್ವನಿಯಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗೋದ್ಲು. ಅದು ಒಂದಷ್ಟು ಸುದ್ದಿ ಆಯಿತು. ಎಲ್ಲ ಮಾಡ್ತಾ ಇದ್ದಿದ್ದೇನಕ್ಕೆ ಅಂದರೆ ಒಂದು ಮೈದಾನವನ್ನು ಸಿದ್ಧ ಮಾಡಬೇಕಾಗಿತ್ತು ಚುನಾವಣೆಗಳಿಗೆ. BJP ಹೇಗಾದರೂ ಮಾಡಿ ಬೊಮ್ಮಾಯಿ ಅಥವಾ BJP ಮತ್ತೆ ಗೆಲ್ಲಬೇಕು. ಗೆಲ್ಲಲ್ಲ ಅಂತ ಸರ್ವೆಗಳು ಹೇಳ್ತಾ ಇದೆ. ಈ ಕಡೆ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದೆ. ಈ ಕಡೆ ಮುಸ್ಲಿಮರ ಮೇಲೆ ಸಾಕಷ್ಟು ದೌರ್ಜನ್ಯ ನಡೆಸ್ಬಿಟ್ಟಿದ್ದೀವಿ. ಅವರೆಲ್ಲ ಒಂದು ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಕಾಂಗ್ರೆಸ್ಗೆ. ದಲಿತರಿಗೆ ದ್ರೋಹ ಬಗೆದಿದ್ದೀವಿ, ಅವರು ಕಾಂಗ್ರೆಸ್ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಏನೇನೋ ನಡೀತಿದೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಂತಹ ಕಾಂಗ್ರೆಸ್ ನಾವಿದ್ದೀವಿ ಕಮಾನ್ ನಮಗೆ ಓಟ್ ಹಾಕಿ ಹಾಕಿಸ್ಕೊಂಡ್ರು. ಸಾಧಿಸಿದ್ರು ಕಾಂಗ್ರೆಸ್, ಸಾಧಿಸಿದ್ರು, ಹಾಕಿಸ್ಕೊಂಡ್ರು. ಆಮೇಲೆ ಮರ್ತು ಹೋದರು. 2 ವರ್ಷ ಆಯಿತು. ಮೊದಲು ಅದು ಹೈಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟಲ್ಲಿ ಹಿಜಾಬ್ ಧರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಅವರು ತೀರ್ಪು ಕೊಟ್ಟರು. ಅದರ ವಿರುದ್ಧ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ ಹೋದರು. ಅಲ್ಲಿ ಈ ಇಬ್ಬರು ನ್ಯಾಯಾಧೀಶರ ಪೀಠ ಸ್ಪ್ಲಿಟ್ ಆಯಿತು. ವರ್ಡಿಕ್ಟ್ ಈಗ ಇನ್ನೊಂದು ಬೆಂಚಿಗೆ ಹೋಗಿದೆ. ಅಲ್ಲಿನ್ನೂ ಕೇಸ್ ನಡೀತಾ ಇದೆ. ಆದರೆ ವಾಗ್ದಾನ ಕೊಟ್ಟಿತ್ತಲ್ಲ ಕಾಂಗ್ರೆಸ್, ಅದು ಏನಾದರೂ ಮಾಡಬೇಕಿತ್ತಲ್ಲ. 2 ವರ್ಷ ಆಗ್ತಾ ಬಂತು, ಏನೂ ಮಾಡಲಿಲ್ಲ. ಇವತ್ತು ಈ ಹಿಜಾಬ್ ಬಗ್ಗೆ ಕಿರ್ಚಾಡಕ್ಕೆ ಎದ್ದಿದ್ದಾರಲ್ಲ, ಇವರು ಇಷ್ಟು ದಿನ ಮಲಗಿದ್ರು. ಕಾಲೇಜುಗಳು ಆರಂಭ ಆದಾಗಲೇ ಆ ಸಂದರ್ಭದಲ್ಲೇ ಮಾಡ್ಬೋದಾಗಿತ್ತಲ್ಲ, ಸಮಯ ಇರ್ತಿತ್ತು. ಎಕ್ಸಾಮ್ ಹೊಸ್ತಿಲಲ್ಲಿ ಮಕ್ಕಳು ಓದ್ಕೊಳ್ಳೋದನ್ನು ಬಿಟ್ಟು ಇವ್ರ ರಾದ್ಧಾಂತನ, ಇವರ ಡ್ರಾಮಾಗಳನ್ನ ನೋಡಬೇಕೀಗ. ಇವರು ಡ್ರಾಮಾಗಳು ನೋಡಬೇಕು. ಇದು ಒಂದು ವ್ಯವಸ್ಥಿತ ಸಂಚು ಅನ್ನುವ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಯಾಕೆ ಈ ಹಿಜಾಬ್ ಬಗ್ಗೆ ಇಷ್ಟು ರಾದ್ಧಾಂತ ಮಾಡೋದಕ್ಕೆ ಕೆಲವು ಮುಸ್ಲಿಂ ನಾಯಕರು ಈ ಸಂದರ್ಭದಲ್ಲಿ ಎದ್ದಿದ್ದಾರೆ. ಇಷ್ಟು ದಿನ ಎಲ್ಲಿ ಮಲಗಿದ್ರು, ಏನು ಮಾಡ್ತಿದ್ರು? ಅದು ಒಂದು ಕಡೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ದ್ರೋಹ. ಇದರ ಮಧ್ಯದಲ್ಲಿ ಸಿಗಾಕೊಂಡಿರೋದು ಈ ಹೆಣ್ಣು ಮಕ್ಕಳು. ಪಾಪ ಅವರು ಜೀವನ ರೂಪಿಸ್ಕೋಬೇಕಾ, ವಿದ್ಯಾಭ್ಯಾಸಕ್ಕೆ ಗಮನ ಕೊಡಬೇಕಾ,
ಇವ್ರ ರಾದ್ಯಂತೆಗಳು ನೋಡ್ಕೊಂಡಿರಬೇಕಂತ. ಅದು ಈಗ ದೊಡ್ಡ ಇದಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಣ ಸಚಿವರೇನೋ ಹೇಳಿಕೆ ಕೊಟ್ಟಿದ್ದಾರಂತೆ. ನನಗೆ ಕೇಳ್ಪಟ್ಟೆ, ನಾನು ಎಲ್ಲೂ ನೇರವಾಗಿ ನನಗೆ ಸಿಗಲಿಲ್ಲ, ಆದರೆ ಕೇಳ್ಪಟ್ಟೆ. ಯಾರೋ ಕೇಳಿದ್ರಂತೆ ಹಿಜಾಬ್ ಅಲೋ ಇದೆಯಾ ಎಕ್ಸಾಮ್ಗೆ ಅಂದರೆ ಇಲ್ಲ, ಅಲೋಡಿಲ್ಲ. ಅದು ಸ್ವಲ್ಪ ಆತಂಕವನ್ನು ಹೆಚ್ಚಿದೆ. ಇನ್ನು ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವತ್ತು ಹೇಳ್ತಾರೆ, ಅದನ್ನು ಪರಿಶೀಲಿಸ್ತಾ ಇದ್ದೀವಿ, ಹಿಜಾಬನ್ನು ಬಿಡಬೇಕಾ ಬೇಡವಾ ಅಂತ. ಸಂವಿಧಾನಾತ್ಮಕವಾಗಿ ಯಾವ ಆಪ್ಷನ್ಸ್ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ನಾವು ಒಂದು ನಿರ್ಧಾರ, ಎಲ್ಲಿವರೆಗೂ ನಿರ್ಧಾರ ತಗೊಳ್ಳಲ್ಲ ಇವರು ಅಂದರೆ, ಮಾರ್ಚ್ 1ನೇ ತಾರೀಕಿನ ಪರೀಕ್ಷೆ ಅಲ್ವಾ, ಫೆಬ್ರವರಿ 28ನೇ ತಾರೀಕು ರಾತ್ರಿವರೆಗೂ ನಿರ್ಧಾರ ತಗೊಳ್ಳಲ್ಲ ಇವರು. ಅಲ್ಲಿವರೆಗೆ ಆ ಹೆಣ್ಣುಮಕ್ಕಳು ಪಾಪ ಒದ್ದಾಡ್ತಿರ್ಬೇಕು ಕನ್ಫ್ಯೂಷನಲ್ಲಿ, ಓದೋದಾ ಈ ಕಡೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾ ಇಂದ ನೋಡಬೇಕು. ಇದು ಮುಸ್ಲಿಂ ಹೆಣ್ಣು ಮಕ್ಕಳನ್ನು ವಿದ್ಯಾಭ್ಯಾಸದಿಂದ ದೂರ ಇಡೋದಕ್ಕೆ ವ್ಯವಸ್ಥಿತವಾಗಿ ಒಂದಷ್ಟು ಮತಾಂಧ ಏನು ಸಂಪ್ರದಾಯವಾದಿ ಮುಸ್ಲಿಂ ನಾಯಕರು ಪ್ಲಸ್ ಸರ್ಕಾರಗಳು ಸೇರ್ಕೊಂಡು ಮಾಡ್ತಿರೋ ಷಡ್ಯಂತ್ರನ, ಜಾಯಿಂಟ್ ವೆಂಚರ ಇದು ಅಂತ ನಮ್ಗೆ ಅನುಮಾನ ಬರುತ್ತೆ. BJP ಮಾಡಿದ್ದು ವೋಟ್ ಬ್ಯಾಂಕ್ಗೆ, ಆ ವೋಟ್ ಬ್ಯಾಂಕ್ ರಾಜಕಾರಣವನ್ನು, ಆ ಷಡ್ಯಂತ್ರವನ್ನು ಇವರು ನುಚ್ಚುನೂರು ಮಾಡಬೇಕಾಗಿತ್ತು, ನುಚ್ಚುನೂರು ಮಾಡ್ತಾ ಇಲ್ಲ. ಈ ಸನ್ನಿವೇಶವನ್ನು ಬಳಸ್ಕೊಂಡು ನಮ್ಮ ಸಂಪ್ರದಾಯವಾದವನ್ನು ಏನಾದರೂ ಒಂದು ಕಡ್ದು ಕಟ್ಟೆ ಹಾಕ್ಬಿಡ್ಬೋದು ಅನ್ನೋದಂಥದ್ದು ಮನಸ್ಥಿತಿ ಕೆಲವರಿಗಿದ್ದಂಗಿದೆ. ಅದಕ್ಕೆ ಪೂರಕವಾಗಿ ನವರಂಗಿ ಆಟ ಆಡುವಂತಹ ಕಾಂಗ್ರೆಸ್ಸು ಹಿಂಗಿದ್ರೆ ಹಂಗೆ, ಹಂಗಿದ್ರೆ ಹಿಂಗೆ ಕೇಳಿದ್ರೆ ಮುಸ್ಲಿಮರು ಎಲ್ಲಿಗೆ ಹೋಗ್ತಾರೆ, ನಮ್ಮ ಹತ್ರನೇ ಬರಬೇಕು, ಪಾಪ ಅವ್ರಿಗೇನು ಗತಿ ಇಲ್ಲ ಅವ್ರಿಗೆ ಅಂತಾರೆ. ನಿಜವಾಗ್ಲೂ ಅಂಥದ್ದೇ ಸನ್ನಿವೇಶ ಇರೋದು ಈ ದೇಶದಲ್ಲಿ. ಈಗ ಕಾಂಗ್ರೆಸ್ಗೆ ಹಾಕಬೇಕು ಅಥವಾ ಯಾವುದಾದ್ರು ಕ್ಷೇತ್ರೀಯ ಪಕ್ಷಕ್ಕೆ ಹಾಕಬೇಕು. ನಮ್ಮಲ್ಲಿ ಒಂದು ಕ್ಷೇತ್ರೀಯ ಪಕ್ಷ ಇತ್ತು, ಅದು ಹೋಗಿ BJPಗೆ ಶರಣಾಗಿದೆ. ಸರೆಂಡರ್ ಆಗಿ ಅಡ್ಡಡ್ಡ ಬಿದ್ದುಬಿಟ್ಟಿದ್ದಾರೆ JDS ಅನ್ನುವ ಪಕ್ಷ. ಏನು ಮಾಡಬೇಕು ಮುಸ್ಲಿಮರು? ಕಾಂಗ್ರೆಸ್ಗೆ ಒಟ್ಟು ಹಾಕಬೇಕು. ಆ ಧೈರ್ಯನೇ ಕಾಂಗ್ರೆಸ್ನ ಇಷ್ಟೆಲ್ಲ ಮಾಡಿಸ್ತಾ ಇರೋದು. 2 ವರ್ಷದಿಂದ ನಿದ್ದೆ ಹೊಡಿತಾರೆ. ಹಿಜಾಬ್ ವಿಚಾರ ನೋ ಪ್ರಾಬ್ಲಮ್, ಈಗ ಕುತ್ತಿಗೆ ತಂದು ಇಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಸೊ ಇದಿಷ್ಟು ಈಗ ಆಗ್ತಿರುವಂತಹ ಬೆಳವಣಿಗೆಗಳು. ಏನು ಮಾಡ್ತಾರೆ? ನಾನು ಹೇಳಿದ್ನಲ್ಲ, ಕೊನೆಯ ಕ್ಷಣದವರೆಗೂ ಕಾಯಿಸ್ತಾರೆ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಮಧ್ಯರಾತ್ರಿಗೆ ಏನಾದರೂ ನಿರ್ಧಾರಕ್ಕೆ ಬರ್ತಾರೆ. ಆ ಕಡೆ ಕೋಲು ಮುರಿಬಾರ್ದು, ಹಾವು ಸಾಯಬೇಕು ಅಂತಹದ್ದೊಂದು ಕಾಂಗ್ರೆಸ್ ಗೌರ್ಮೆಂಟ್ ಏನಾದರೂ ಒಂದು ಹೇಳುತ್ತೆ, ಅಥವಾ ಕೋರ್ಟಿನ ಮೇಲೆ ಗೋಬೆ ಕೂರಿಸ್ಬಿಟ್ಟು ಸೈಲೆಂಟ್ ಆಗಿಬಿಡುತ್ತೆ. ನೋಡಿ ನೋಡ್ದಂಗಿರಿ ಅಂತ ಬೇಕಾದರೂ ಕಾಲೇಜುಗಳು ಹೇಳುತ್ತೆ. ಇಂಥದ್ದೇನಾದರೂ ಒಂದು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಆ ಕಾಲೇಜುಗಳು ಮುಂದೆ ಈ ರೌಡಿ ಪಡೆಗಳು ಹಿಂದುತ್ವದ ಹೆಸರಿನಲ್ಲಿ ಏನೆಲ್ಲ ರದ್ದಂತ ಮಾಡ್ಬೋದೋ ಎಲ್ಲವನ್ನೂ ಮಾಡ್ತವೆ, ಎಲ್ಲ ಮಾಡ್ತವೆ. ಒಟ್ಟಿನಲ್ಲಿ ಕಾಲೇಜ್ ಕ್ಯಾಂಪಸ್ಗಳು ಎಕ್ಸಾಮ್ ದಿನ ರಣ ಅಂತ ಇರಬೇಕು ಇವ್ರಿಗೆ. ಆವಾಗಲೇ ಇವ್ರಿಗೆ ಖುಷಿ. ಅಲ್ಲಿವರೆಗೆ ಕಾಂಗ್ರೆಸ್ಗೂ ಸಮಾಧಾನ ಇರಲ್ಲ, BJPಗೂ ಸಮಾಧಾನ ಇರಲ್ಲ. ಈ ಸನ್ನಿವೇಶಕ್ಕೆ ಕಾಯ್ಕೊಂಡಿದ್ದು ಕೊನೆಯ ಕ್ಷಣದಲ್ಲಿ ಇದನ್ನು ರಾಡಿ ಎಬ್ಬಿಸ್ತಾ ಇರುವಂತಹ ಒಂದಷ್ಟು ಮುಸ್ಲಿಂ ನಾಯಕರಿಗೂ ಸಮಾಧಾನ ಇರಲ್ಲ. ಯಾವ ಅನಿಷ್ಟ ಪದ್ಧತಿ, ಅನಿಷ್ಟ ಸಿಸ್ಟಮಲ್ಲಿ ನಾವಿದ್ದೀವಿ ಅಂದರೆ ಅಸಹ್ಯ ಇದು. ಇನ್ನು ಕೊನೆಯದಾಗಿ ಉಳಿಯುವಂಥ ಪ್ರಶ್ನೆ, ಆ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಆ ಮಕ್ಕಳು ಕಾಲೇಜ್ಗೆ ಸ್ಕೂಲ್ಗೆ ಬಂದರೆ ಯಾರಿಗೆ ಏನು ನಷ್ಟ? ಏನು ನಷ್ಟ ಅದು? ಹಿಂದೂಗಳು ಅಂತ ಕರ್ಸ್ಕೊಳ್ಳೋರಲ್ಲೂ ಸಹ ಉತ್ತರ ಭಾರತಕ್ಕೆ ಹೋದರೆ ಪ್ರತಿಯೊಬ್ಬರು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡೇ ಓಡಾಡೋದು. ಅದನ್ನು ಸಂಪ್ರದಾಯ, ಗೌರವ ಎಲ್ಲ ಅಂತ ಕರೀತಾರೆ. ಇಲ್ಲೂ ಸಾಕಷ್ಟು ಜನ ಅದನ್ನು ಫಾಲೋ ಮಾಡ್ತಾರೆ. ಹಿಜಾಬ್ ಅಂತಿದೆ, ಅದು ಅರಬಿಕ್ ಹೆಸರು, ಮುಸ್ಲಿಮರು ಹಾಕ್ಕೊಳ್ತಿದ್ದಾರೆ. ಹಾಗಾಗಿ ನಾವು ವಿರೋಧಿಸಬೇಕು. ಮುಸ್ಲಿಮರು ಹಾಕ್ಕೊಂಡ್ರೆ ವಿರೋಧಿಸಬೇಕು, ಮುಸ್ಲಿಮರು ತಿಂದರೆ ವಿರೋಧಿಸಬೇಕು, ಮುಸ್ಲಿಮರು ಏನಾದರೂ ಮಾಡಿದ್ರೆ ವಿರೋಧಿಸಬೇಕು. ಅದು ಸರಿನಾ ತಪ್ಪು ಅನ್ನೋದು ವಿಚಾರ ಅಲ್ಲ, ಅಲ್ಲಿ ಮುಸ್ಲಿಮರು ಮಾಡ್ತಿದ್ದಾರೆ ಅನ್ನೋದೇ ಅಲ್ಲಿ ವಿಚಾರ. ಇದು ಕೊಳಕು ರಾಜಕಾರಣ BJPದು. ಯಾಕಂದರೆ ಅದನ್ನು ಬಿಟ್ಟರೆ ಅವರಿಗೆ ಒಂದು ಓಟ್ ಸಿಗಲ್ಲ. ಅದನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂದರೆ ಒಂದು ಓಟ್ ಸಿಗಲ್ಲ. ನರೇಂದ್ರ ಮೋದಿಗೆ ಡೆಪಾಸಿಟ್ ವಾಪಸ್ ಬರಲ್ಲ ವಾರಣಾಸಿಯಲ್ಲಿ. ಹಾಗಾಗಿ ಅದನ್ನೇ ಹಿಡ್ಕೊಂಡು ನೇತಾಡ್ತಾರೆ ಇವರು, ಅದನ್ನೇ ಹಿಡ್ಕೊಂಡು ಆದರೆ ಆ ನೇತಾಡೋ ಭರದಲ್ಲಿ ಇಡೀ ದೇಶಕ್ಕೆ ಕುಣಿಕೆ ಆಗ್ತಿದೆ. ಅದು ಇಡೀ ದೇಶದ ಕುತ್ತಿಗೆ ಎಲ್ಲವೂ ಸಹ ಬಿಗಿಯಾಗಿ ಉಸಿರುಗಟ್ಟುತ್ತಾ ಇದೆ ಅಂತ ಈ ಅಯೋಗ್ಯರಿಗೆ, ಅಧಿಕಾರ ದಾಹಕ್ಕೆ ಸಾಯ್ತಾ ಇರುವಂತಹ ಜನಕ್ಕೆ ಗೊತ್ತಿಲ್ಲ. ಗೊತ್ತಿದ್ರೂ ಸಹ ದೇಶ ಸತ್ರ ಏನು, ನನಗೆ ಕುರ್ಚಿ ಉಳಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ.
ಇಷ್ಟು ಈಗ ನಾವು ಹಿಜಾಬ್ ವಿಚಾರದಲ್ಲಿ ಮತ್ತೆ ಎಳ್ಕೊಂಡು ಬಂದು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾದಂಥ ವಿಚಾರ. ಯಾಕಂದರೆ ಜನರಿಗೆ ಒಂದು ಮರುವು ಏನಾಯಿತು 2 ವರ್ಷದ ಹಿಂದೆ ಅನ್ನೋದನ್ನು ಮರೆತೋಗಿರ್ತಾರೆ. ಇನ್ನೊಂದು ಕಡೆ ಯಾವುದೋ ಒಂದು ಸೈಡ್ ಕಥೆಗಳನ್ನು ಕೇಳಿಕೊಂಡು ಅಥವಾ ಮಾತುಗಳನ್ನು ಕೇಳಿಕೊಂಡು ಇದೇ ನಿಜ ಇರಬಹುದು ಅಂತ ನಂಬಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸು ದ್ರೋಹ ಮಾಡ್ತಿದೆ, BJPನೂ ದ್ರೋಹ ಮಾಡ್ತಿದೆ. ಆ ಸಂಪ್ರದಾಯವಾದಿ ಮುಸ್ಲಿಂ ಮುಖಂಡರು ಯಾರಿದ್ದಾರೆ ಅವರು ಸಹ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನು ಕಿತ್ಕೊಳ್ಳೋದಕ್ಕೆ ಅವ್ರ ಜೊತೆಗೆ ಕೈ ಜೋಡಿಸ್ತಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಹೆಣ್ಣುಮಕ್ಕಳ ವಿದ್ಯಾಭ್ಯಾಸನ ಕಸಿಯುವಂಥ ಕೆಲಸಕ್ಕೆ ಕೈ ಹಾಕಬೇಡಿ. ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಜಗತ್ತೇನು ಮುಳುಗೋಗೋದಿಲ್ಲ. ಅವ್ರಿಗದು ನಂಬಿಕೆನ ಹಾಕ್ಕೊಳ್ಳಿ, ಏನಾಗಲ್ಲ. ಈಗಲಾದರೂ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೋಬೇಕು, ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಇಲ್ಲ BJPಯ ಕುತಂತ್ರಕ್ಕೆ ನಮ್ಮನ್ನು ಬಿಟ್ಟರೆ ಮುಸ್ಲಿಮರಿಗೆ ಬೇರೆ ಗತಿ ಇಲ್ಲ ಅನ್ನುವಂತಹ ದುರಹಂಕಾರಕ್ಕೆ ಕಾಂಗ್ರೆಸ್ ಏನಾದರೂ ಮೆರೆದ್ರೆ ಇನ್ನೇನು ಚುನಾವಣೆಗಳೇ ಬರಲ್ವಾ? ಪಾಠ ಕಲಿಸ್ತಾರೆ, ಜನನೇ ಕಲಿಸ್ತಾರೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.